ಅಲ್ಪ ಮಳೆಯಿಂದ ಬಿತ್ತನೆಗೆ ಚೈತನ್ಯ, ಮಳೆಗಾಗಿ ಇನ್ನೂ ರೈತರ ನಿರೀಕ್ಷೆ ಮುಂದುವರಿಕೆ. ಮುಂಗಾರು ಹಂಗಾಮಿಗೆ ಒಂದು ತಿಂಗಳು ಕಳೆದರೂ ಹುಣಸೂರು ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಕಳೆದ ಒಂದು ವಾರದಿಂದ 2-3 ದಿನಗಳಿಗೊಮ್ಮೆ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವುದರಿಂದ ಕೆಲವು ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದು ಕೃಷಿ ಚಟುವಟಿಕೆಗಳು ನಿಧಾನವಾಗಿ ಚುರುಕುಗೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಮಳೆ ಕೊರತೆಯಿಂದ ಆರಂಭದಲ್ಲಿ ಬಿತ್ತನೆ ಮುಂದೂಡಿದ ರೈತರು ಈಗ ಭೂಮಿಯಲ್ಲಿ ಸ್ವಲ್ಪ ಮಟ್ಟಿನ ತೇವಾಂಶ ಕಂಡು ಬಂದಿರುವ ಪ್ರದೇಶಗಳಲ್ಲಿ ಸೋಯಾಬೀನ್, ತೊಗರಿ, ಹೆಸರು ಹಾಗೂ ಉದ್ದು ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಮಾಡುತ್ತಿದ್ದಾರೆ. ಆದರೆ ಇನ್ನು ಅನೇಕ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದು ಪೂರ್ಣ ಪ್ರಮಾಣದ ಬಿತ್ತನೆಗೆ ಮುಂದಾಗಿಲ್ಲ. ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಈಗಾಗಲೇ ಬಿತ್ತನೆ ಪೂರ್ಣಗೊಳಿಸಿ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಬೆಳೆ ಉಳಿಸಿಕೊಳ್ಳುತ್ತಿದ್ದಾರೆ. ಮಳೆ ಕೈಕೊಟ್ಟರೂ ನೀರಾವರಿ ವ್ಯವಸ್ಥೆಯಿಂದ ಬೆಳೆ ಉತ್ತಮ ಸ್ಥಿತಿಯಲ್ಲಿದೆ ಎಂದು ಅವರು ಹೇಳುತ್ತಿದ್ದಾರೆ. ಇನ್ನೊಂದೆಡೆ ಮಳೆಯ ಕೊರತೆಯಿಂದ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇಲ್ಲದಿರುವುದರಿಂದ ಈಗಲೇ ಬಿತ್ತನೆ ಮಾಡಿದರೆ ಬೀಜ ಮೊಳಕೆಯೊಡೆಯದೆ ಹಾಳಾಗುವ ಹಾಗೂ ಗೊಬ್ಬರದ ವೆಚ್ಚವು ವ್ಯರ್ಥವಾಗುವ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಪಟ್ಟಣದ ಯುವ ರೈತ ಸಂಜೀವ್ ಕುಮಾರ್ ಬಾಬುರಾವ್ ಯಕ್ಲೂರಿ ಅವರು ತಮ್ಮ ಜಮೀನಿನಲ್ಲಿ ಗುರುವಾರ ತಳಿ ಸೋಯಾಬೀನ್ ಹಾಗೂ ತೊಗರಿ ಬಿತ್ತನೆ ಮಾಡುತ್ತಿದ್ದಾರೆ. ಈಗಾಗಲೇ 10-15 ದಿನಗಳ ಹಿಂದೆ 2-3 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೆಳೆ ಉತ್ತಮವಾಗಿ ಬೆಳೆದಿರುವುದರಿಂದ ಉಳಿದ ಜಮೀನಿನಲ್ಲೂ ಬಿತ್ತನೆ ಆರಂಭಿಸಿದ್ದೇನೆ. 2-3 ದಿನಗಳಿಗೊಮ್ಮೆ ಮಳೆಯಾಗುತ್ತಿರುವುದು ಕೃಷಿಗೆ ಸ್ವಲ್ಪ ಆಶಾದಾಯಕ ವಾತಾವರಣ ನಿರ್ಮಿಸಿದೆ ಎಂದು ಅವರು ಹುಣಸೂರು ಅಪ್ಡೇಟ್ಗೆ ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಇನ್ನೂ ವ್ಯಾಪಕ ಹಾಗೂ ನಿರಂತರ ಮಳೆಯ ಅಗತ್ಯವಿದೆ. ಭೂಮಿಯಲ್ಲಿ ಸಮರ್ಪಕ ತೇವಾಂಶ ನಿರ್ಮಾಣವಾದ ಬಳಿಕ ಬಿತ್ತನೆ ಮಾಡಿದರೆ ಉತ್ತಮ ಮೊಳಕೆ ಹಾಗೂ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಆತುರದಲ್ಲಿ ಬಿತ್ತನೆ ಮಾಡುವ ಬದಲು ಮಳೆಯ ಪ್ರಮಾಣವನ್ನು ಗಮನಿಸಿ ಕೃಷಿ ಕಾರ್ಯ ಕೈಗೊಳ್ಳುವುದು ರೈತರಿಗೆ ಅನುಕೂಲಕರ ಎಂದು ಸಲಹೆ ನೀಡಿದ್ದಾರೆ.